ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬಳು ತನ್ನ ಗಂಡ ಹಾಗೆ ಆತನ ಅಕ್ಕನ ಹಿಂಸೆ ತಾಳಲಾರ್ತಾ ಇಲ್ಲ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಸುಂಕನಕಟ್ಟೆ ಗ್ರಾಮದಲ್ಲಿ ನಡೆದಿರುವಂಥದ್ದು. ಸದ್ಯ ನಾನೀಗ ಒಂದು ಸ್ಥಳದಲ್ಲಿ ಇದ್ದೀನಿ. ಏನು ಘಟನಾ ಸ್ಥಳದಲ್ಲಿ ಈ ಮನೆಯಲ್ಲಿ 3ನೇ ಮಹಡಿಯಲ್ಲಿ ಒಂದು ದಂಪತಿಗಳು ವಾಸವಾಗಿರ್ತಾರೆ. ಅಂದರೆ ಮೂರ್ತಿ ಹಾಗೆ ಶ್ವೇತಾ ಕಳೆದ 4 ತಿಂಗಳ ಹಿಂದೆ ಮದುವೆ ಆಗಿರ್ತಾರೆ, ಅಂದರೆ ಪ್ರೀತಿಸಿ ಮದುವೆ ಆಗಿರ್ತಾರೆ. ಹಾಗೆ ಇವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿ ಅದು ಸ್ನೇಹಕ್ಕೆ ತಿರುಗಿ ಅದಾದ ಬಳಿಕ ಪ್ರೀತಿಯನ್ನು ಮಾಡಿ ಮನೆಯವರ ವಿರೋಧವನ್ನು ಕಟ್ಕೊಂಡು ಆ ಒಂದು ಮದುವೆಯನ್ನು ಆಗಿರ್ತಾರೆ. ಹಾಗೆ ಈ ಒಂದು ಮದುವೆಗೆ ಮನೆಯವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿರಲ್ಲ. ಹಾಗೆ ಇಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಮೂರ್ತಿ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಶ್ವೇತಾ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ, ಅಲ್ಲಿ ಜಗಳಗಳು ಶುರುವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ತವರು ಮನೆಗೆ ಫೋನ್ ಮಾಡಿ ಅಮ್ಮನ ಕೈಲಿ ಒಂದಿಷ್ಟು ವಿಚಾರಗಳನ್ನು ಹೇಳಿರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ವರದಕ್ಷಿಣೆಯನ್ನು ತೆಗೆದುಕೊಂಡು ಬಾ, ಮತ್ತು ಆ ಮನೆ ಅಂದರೆ ಏನು ವರದಕ್ಷಿಣೆಯನ್ನು ನೀವು ಮದುವೆಯನ್ನು ನೀಟಾಗಿ ಮಾಡಿಕೊಟ್ಟಿಲ್ಲ, ಹಾಗೆ ವರದಕ್ಷಿಣೆಯನ್ನು ಕೂಡ ನೀವು ಕೊಟ್ಟಿಲ್ಲ, ಆ ಒಂದು ವರದಕ್ಷಿಣೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹಿಂಸೆಯನ್ನು ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಮನೆಯವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ನೀನು ಹೇಳ್ದೆ ಕೇಳದೆ ಮದುವೆ ಆದೆ, ಆದರೆ ಈಗ ಬೇರೆ ಹೋಗೋದಾದರೆ ನಾನು PGಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಹೇಳಿರ್ತಾರೆ. ಅದಕ್ಕೆ ಒಪ್ಕೊಂಡಿದ್ದಂತಹ ಶ್ವೇತಾ ದಿಢೀರ್ನೆ ನಿನ್ನೆ ರಾತ್ರಿ ಆ ನೇಣಿಗೆ ಶರಣಾಗಿರುವಂಥದ್ದು. ಹಾಗೆ ಶರಣಾಗುವಂಥ ಮುಂಚೆ ಮನೆಯವ್ರಿಗೂ ಫೋನನ್ನು ಮಾಡಿರ್ತಾರೆ, ಮತ್ತು ಅಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿಟ್ಟಿರುವಂಥದ್ದು. ಏನಂದರೆ, ನನ್ನ ಗಂಡ ಹಾಗೆ ಅಕ್ಕ ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ನನ್ನ ಬಾಳಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಗಂಡ ಮತ್ತು ಆತನ ಅಕ್ಕ ಏನಿದ್ದಾರೆ, ಅಂದರೆ ಶ್ವೇತಾಳ ಅತ್ತಿಗೆಯನ್ನು ಈಗ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಮೃತದೇಹವನ್ನು ನೇಣಿನ ಸ್ಥಿತಿಯಿಂದ ಕೆಳಗೆ ಇಳಿಸಿ ಸೋಕಾ ಟೀಮ್ ಕೂಡ ಬಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಅಂದರೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಹಾಗೆ ಮೃತದೇಹವನ್ನು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಏನು ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.